ಆನೇಕಲ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಂಕಿಯ ಅವಘಡ ಸಂಭವಿಸಿದೆ. ಜೀವ ಉಳಿಸಿಕೊಳ್ಳೋಕೆ ರೋಗಿಗಳು ಹೊರಗಡೆ ಓಡಿ ಬಂದಿದ್ದಾರೆ. ಇವತ್ತು ಬೆಳಗ್ಗೆ 9:30ಕ್ಕೆ ಸಂಭವಿಸಿರುವಂತಹ ಅವಘಡ ಇದೆ. ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಕಾಣಿಸಿಕೊಂಡಿದೆ ಅನ್ನುವಂತಹ ಮಾಹಿತಿ. ಏಕಾಏಕಿ ಆಪರೇಷನ್ ಥಿಯೇಟರ್ನಲ್ಲೇ ಬೆಂಕಿಯ ಕಿಡಿ ಕಾಣಿಸಿಕೊಳ್ತು. ಕ್ಷಣ ಮಾತ್ರದಲ್ಲಿ ಆಪರೇಷನ್ ಥಿಯೇಟರ್ ಬೆಂಕಿಗಾಹುತಿಯಾಗಿದೆ. ಮೊದಲನೇ ಮಹಡಿಯಲ್ಲಿ ಹೊತ್ಕೊಂಡಂತಹ ಬೆಂಕಿಯಿಂದ ದಟ್ಟ ಹೊಗೆ ಆವರಿಸಿಕೊಂಡ್ಬಿಟ್ಟು ರೋಗಿಗಳು ಪರದಾಡೋಕೆ ಶುರು ಮಾಡಿದ್ದಾರೆ. ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಸ್ಥಳದಲ್ಲಿ ಬೆಗುವಿನ ವಾತಾವರಣ ನಿರ್ಮಾಣವಾಗಿದೆ. ಆನೇಕಲ್ ಆಸ್ಪತ್ರೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇದೇ ಆಸ್ಪತ್ರೆಯಲ್ಲಿ ಸಂಭವಿಸಿರುವಂತಹ ಅವಘಡ ಇದು. ಬೆಳಗ್ಗೆ 9:30 ಸುಮಾರಿಗೆ ಆಪರೇಷನ್ ಥಿಯೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ ಅನ್ನುವಂಥ ಮಾಹಿತಿ. ಏಕಾಏಕಿ ಹೊತ್ತಿ ಉರಿಯೋದಕ್ಕೆ ಆರಂಭ ಆಗುತ್ತೆ. ಅದಾದ ನಂತರ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಹೊಗೆ ಯಾವ ರೀತಿ ಆವರಿಸಿತ್ತು ಆಸ್ಪತ್ರೆಯ ಒಳಭಾಗದಲ್ಲಿ, ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಆಸ್ಪತ್ರೆಯಲ್ಲಿದ್ದಂತಹ ರೋಗಿಗಳು ಆತಂಕಕ್ಕೆ ಈಡಾಗಿದ್ರು. ಬೆಳಗ್ಗೆ ಒಂದು 9 ಗಂಟೆಗೆ ಕೋಟಿಲಿ ಬೆಂಕಿ ಎತ್ಕೊಂಡು ಹೊಗೆ ಬರ್ತಿತ್ತು ಅಷ್ಟೇ. ಸೊ ಯೂಶಲಿ ಯಾರು ಇರಲಿಲ್ಲ. ಸೊ ಹೊಗೆಯಿಂದ ಹೊರಗಡೆ ಹೊಗೆ ನೋಡಿದಾಗ ನಾವು ಫೈರ್ ಎಕ್ಸ್ಟಿಂಗ್ವಿಷರ್ ತೊಗೊಂಡು ಆಫ್ ಮಾಡಿ ಟ್ರೈ ಮಾಡಿದ್ವಿ. ಫೈರ್ ಎಕ್ಸ್ಟಿಂಗ್ವಿಷರ್ ಆಫ್ ಮಾಡಿದ್ರು ಹೊಗೆ ಕಡಿಮೆ ಆಗಿ ಮತ್ತು ಅದು ನೆಕ್ಸ್ಟು ಇಮಿಡಿಯೇಟ್ ಆಗಿ ಫೈರ್ ಎಕ್ಸ್ಟಿಂಗ್ವಿಷರ್ ಫೋನ್ ಮಾಡಿದ್ವಿ. ವಿತಿನ್ 5 ಮಿನಿಟ್ಸಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಬಂದರು. ಅದನ್ನೆಲ್ಲ ಆರಿಸ್ಲಿಕ್ಕೆಲ್ಲ ಟ್ರೈ ಮಾಡಿದ್ರು. ವಿತಿನ್ 10 ಮಿನಿಟ್ಸ್ ಎಲ್ಲ ಹೊಗೆ ಎಲ್ಲ ಕಡಿಮೆ ಆಯಿತು. ಫೈರ್ ಎಲ್ಲ ಕಡಿಮೆ ಆಯಿತು. ಸೊ ಕೆಳಗಡೆ ಮಕ್ಕಳೆಲ್ಲ ಇದ್ದಿದ್ದು ಫಸ್ಟ್ ವಿತಿನ್ ಫೈರ್ ಅಂತ ಹೇಳಿದ ತಕ್ಷಣ ಕೆಳಗಡೆ ನಮ್ಮ ಮಕ್ಕಳನ್ನೆಲ್ಲ ತೆಗೆದು ಹೊರಗಡೆ ಸೇಫಾಗಿ ಶಿಫ್ಟ್ ಮಾಡಿದ್ವಿ. ಇದುವರೆಗೆ ಯಾವುದೂ ಮಗುಗಾಗಲಿ ತಾಯಿಂದಿಗಾಗಲಿ ಯಾವುದೂ ತೊಂದರೆ ಆಗಿಲ್ಲ. ಎಲ್ಲರೂ ಸೇಫ್ ಆಗಿದ್ದಾರೆ. ಸರ್, ಇತ್ತೀಚೆಗೆ 20 ಲಕ್ಷ ಜನ ಮಿಷಿನ್ ಇನ್ಸ್ಟಾಲ್ ಮಾಡಿದ್ರಂತಲ್ಲ ಸರ್? ಇದುವರೆಗೂ ಯಾವುದು ಆ ಥರ ಮಿಷಿನ್ ಇದುವರೆಗೂ ಯಾವುದು ಗೊತ್ತಿಲ್ಲ ಸರ್. ನೀವು ಲ್ಯಾಪ್ರೋಸ್ಕೋಪಿ ಅದಿನ್ನೂ ಇನಾಗ್ರೇಷನ್ ಏನೂ ಆಗಿಲ್ಲ ಸರ್. ಪೂಜೆ ಮಾಡಿದ್ವಿ, ಅದು ಒಳಗಡೆ ಇದೆ. ಅದನ್ನು ಸರ್ ಆ ಮಿಷಿನ್ ಏನಾದರೂ ಆ ಥರ ಆಗಿದೆ ಸರ್? ಅದ್ರ ವಿಷಯ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ಏಮೋ ಬರ್ತಾರೆ, ಏಮೋ ಜೊತೆ ಕೇಳ್ತೀನಿ. ಅಲ್ಲ, ಎಲ್ಲಿ ಬೆಂಕಿ ಹೊತ್ಕೊಂಡಿರೋದು ಸರ್? ಬೆಂಕಿ ಹೊತ್ಕೊಂಡಿರೋದು ಓಟಿಂಗ್ ಸರ್. ಯಾರು ಅವಾಗ ಯಾರು ಇರಲಿಲ್ಲ ಸರ್. ಯಾರು ಶಾರ್ಟ್ ಸರ್ಕ್ಯೂಟ್ ಪ್ರಾಬಲಿ ಶಾರ್ಟ್ ಸರ್ಕ್ಯೂಟ್ ಇರ್ಬೋದು ಅನ್ಸುತ್ತೆ. ಓಕೆ, ಆಯ್ತು. ಈಗ ಇನ್ಸಿಡೆಂಟ್ ಆಗಿದೆ. ಈ ಇರ್ತಕ್ಕಂಥ ರೋಗಿಗಳ ಪರಿಸ್ಥಿತಿ ಹೇಗೆ? ಎಲ್ಲಿ ಶಿಫ್ಟ್ ಮಾಡಿದ್ರೆ ಅವ್ರಿಗೆ ಸರ್? ಈಗ ಒಂದು ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಮೇಲ್ಗಡೆ ಓಟಿ ಇರೋದು ಫಸ್ಟ್ ಫ್ಲೋರಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಹೊಗೆ ಎಲ್ಲ ಕಡಿಮೆ ಆಗಿದೆ. ಸೊ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಯಾವುದೂ ಆ ಥರ ಇನ್ಸಿಡೆಂಟ್ ಇಲ್ಲ. ಸೊ ಹೊಗೆ ಬರ್ತಿದ್ದು ಆಲ್ಮೋಸ್ಟ್ ಈಗ ಅದು ವಾರ್ಡಲ್ಲಿ ನೋಡಿದ್ರೆ ಹೊಗೆ ಏನು ಕಾಣಿಸ್ತಿಲ್ಲ. ಒಂದು ಆಲ್ಮೋಸ್ಟ್ 3 hours ವೆಯ್ಟ್ ಮಾಡ್ತೀವಿ. 3 hours ಆದಮೇಲೆ ಪೇಷಂಟ್ಸ್ ಎಲ್ಲ PNCಗೆ ಅಲ್ಲಿಗೆಲ್ಲ ಶಿಫ್ಟ್ ಮಾಡ್ತೀವಿ. ಈಗ ತಾನೇ ಹುಟ್ಟಿರ್ತಕ್ಕಂಥ ಮಕ್ಕಳೆಲ್ಲ 15 ವರ್ಷ ಮಕ್ಕಳೆಲ್ಲ ಇದ್ದಾರೆ. 1 ದಿವಸ 2 ದಿವಸ ಮಕ್ಕಳೆಲ್ಲ ಅಲ್ಲ, ಈಗ ಬೆಳಗ್ಗೆನೂ ಒಂದು 7:45 ಡೆಲಿವರಿ ಆಯಿತು. ಆದ ಬೇಬಿನ ಎಲ್ಲ ಸೇಫ್ಟಿ ಆಗಿದೆ. ಇಲ್ಲಿ ಹೊರಗಡೆ ಇಟ್ಕೊಂಡಿದ್ವಿ. ಸೊ 2 ಜನ ಪಿಯಾಟ್ರಿಷನ್ ಇದ್ದೀವಿ. ಎಲ್ಲ ಮಕ್ಕಳು ನಾವು ಏನಿಲ್ಲ ಸರ್. ಯೂಶಲಿ ಏನಾಗಲ್ಲ, ಆ ಥರ ಏನಾಗಲ್ಲ. ಸೊ ಮತ್ತೆ ಒಂದು 1/2 hour ಆದ್ಮೇಲೆ ಮತ್ತೆ ಒಂದು 3 hours ಮತ್ತೆ ಶಿಫ್ಟ್ ಮಾಡ್ತೀವಿ. ಆಯ್ತು, ಏನು ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ ಸರ್? ಪ್ರಿಕಾಷನ್ಸ್ ಎಲ್ಲ ಏನು ಫೀಡ್ಸ್ ಎಲ್ಲ ಮಾಡಿಸ್ತಿದ್ದೀವಿ. ಸೊ ಶುಗರ್ಸ್ ಎಲ್ಲ ಇಲ್ಲೇ ಚೆಕ್ ಮಾಡ್ತಿದ್ದೀವಿ. ಸೊ ಆ ಥರ ಏನು ಪ್ರಿಕಾಷನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಿಕಾಷನ್ಸ್ ತಗೊಂಡು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಸದ್ಯಕ್ಕೆಲ್ಲರೂ ಆರಾಮಾಗಿದ್ದಾರೆ, ಸಿಚುವೇಶನ್ ಕಂಟ್ರೋಲ್ನಲ್ಲಿದೆ ಅನ್ನೋದೇ ಸಮಾಧಾನದ ವಿಚಾರ. ಬಟ್ ಆಪರೇಷನ್ ಥಿಯೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳೋದಕ್ಕೆ ಏನು ಕಾರಣ ಆಯಿತು? ಎಲ್ಲಿ ಲೋಪ ಆಯಿತು? ಏನು ಮಾಹಿತಿ ಸಿಗ್ತಾ ಇದೆ ಭರತ್? ವಿದ್ಯಶ್ರೀ, ಈಗ ಆಪರೇಷನ್ ಥಿಯೇಟರ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಬೆಂಕಿ ಕಾಣಿಸಿಕೊಟ್ಟಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಅದು ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಯಾವ ಒಂದು ಜಾಗದಲ್ಲಿ ಈ ಬೆಂಕಿ ಕಾಣಿಸಿಕೊಂಡಿದೆ ಅನ್ನೋದ್ರ ಬಗ್ಗೆ ಈಗ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸ್ಥಳಕ್ಕೆ ಹೆಲ್ತ್ ಇನ್ಸ್ಪೆಕ್ಟರ್ ಭೇಟಿ ಕೊಟ್ಟಿದ್ದಾರೆ, ಅಗ್ನಿಶಾಮಕ ದಳದವರಿದ್ದಾರೆ, ಜೊತೆಗೆ ಆನೇಕಲ್ ಸ್ಥಳೀಯ ಪೊಲೀಸರು ಕೂಡ ಆಸ್ಪತ್ರೆಗೆ ದೌಡಾಯಿಸಿ ಒಂದು ಹೆಚ್ಚಿನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಅಲ್ಲಿ ಬೆಂಕಿ ಹೊತ್ತುಕೊಳ್ತು, ಯಾವ ರೀತಿಯಾಗಿ ಒಂದು ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇದು ಆನೇಕಲ್ ಸರ್ಕಲ್ ನಲ್ಲಿ ಇರುವಂತಹ ಸರ್ಕಾರಿ ಆಸ್ಪತ್ರೆ. ಇದು ಅಂದ್ರೆ ಜನರಲ್ ಆಸ್ಪತ್ರೆ. ಇಲ್ಲಿ ಎಲ್ಲಾ ರೀತಿಯಾದ ಒಂದು ರೋಗಿಗಳನ್ನ ಕೂಡ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾರೆ. ಬಹಳಷ್ಟು ಹಳೆಯ ಆಸ್ಪತ್ರೆ ಆಗಿದೆ ಇದು. ಸದ್ಯದ ಅಲ್ಲಿ ಸ್ಥಳೀಯರು ಅಥವಾ ಅಲ್ಲಿ ಆಸ್ಪತ್ರೆಯಲ್ಲಿ ಇದ್ದಂತಹ ರೋಗಿಗಳು ಕೊಡ್ತಿರುವಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ, ಆಪರೇಷನ್ ಬೆಳಗ್ಗೆ 7 ಗಂಟೆ 7:15 ಕೂಡ ಆಪರೇಷನ್ ಥಿಯೇಟರ್ ನಲ್ಲಿ ಓರ್ವ ರೋಗಿಗೆ ಆಪರೇಷನ್ ಆಗಿದೆ. ಅದಾದ ನಂತರ ಮುಂದಿನ ಆಪರೇಷನ್ಗಾಗಿ ಸಿದ್ಧತೆ ನಡೆಸ್ಕೊಳ್ತಾ ಇದ್ರು. ಆದ್ರೆ ಈ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದಂತ ಸಮಯದಲ್ಲಿ ಯಾರು ಕೂಡ ಆಪರೇಷನ್ ಥಿಯೇಟರ್ ನಲ್ಲಿ ಇರಲಿಲ್ಲ.
ಬಟ್ ಇದ್ದಕ್ಕಿದ್ದಂತೆ ದಿಢೀರಂತ ಒಂದು ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಅದಾದ ನಂತರ ದಟ್ಟವಾದ ಒಂದು ಹೊಗೆ ಆವರಿಸ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಮೊದಲನೇ ಮಹಡಿಯಲ್ಲಿ ಈ ಓಟಿ ಇರುತ್ತೆ, ಆಪರೇಷನ್ ಥಿಯೇಟರ್ ಇರುತ್ತೆ. ಮೊದಲನೇ ಮಹಡಿಯಲ್ಲಿ ಕಂಪ್ಲೀಟ್ ಹೊಗೆ ತುಂಬಾ ದಟ್ಟವಾಗಿ ಹರಡಿ ಗಾಬರಿಯಾದ ಒಂದು ವಾತಾವರಣ ಸೃಷ್ಟಿಯಾಗ್ಬಿಡುತ್ತಾಗ ಮೊದಲನೇ ಮಹಡಿಯಲ್ಲಿ ಇದ್ದಂತಹ ರೋಗಿಗಳೆಲ್ಲರೂ ಕೂಡ ಓಡಿ ಹೋಗ್ತಾರೆ. ಅಂದ್ರೆ ತಮ್ಮ ಜೀವವನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಏನಾಯ್ತು, ಯಾಕೆ ಬೆಂಕಿ ಕಾಣಿಸ್ಕೊಂಡು ಅನ್ನೋದ್ರ ಬಗ್ಗೆ ಭಯಭೀತರಾಗಿ ಅಲ್ಲಿಂದ ಓಡೋಗೋ ಕೆಲಸ ಮಾಡ್ತಾರೆ. ಹೆಚ್ಚಾಗಿ ಗ್ರೌಂಡ್ ಫ್ಲೋರ್ ನಲ್ಲಿ ರೋಗಿಗಳು ಇದ್ರು ಅಂತ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಆದ್ರೆ ಸದ್ಯಕ್ಕೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದ್ರೆ ಆ ಓಟಿದಲ್ಲಿ 2 ಹಳೆ ಮಿಷನ್ ಗಳನ್ನ ಬಳಸ್ತಾರೆ. ಅಂದ್ರೆ ಆಪರೇಷನ್ ನಲ್ಲಿ ಬಳಸುವಂತಹ 2 ಹಳೆ ಮಿಷನ್ ಗಳಿದ್ವು. ಅದರ ಬದಲಾಗಿ ಹೊಸದೊಂದು ಮಿಷನ್ ಅನ್ನ ತಗೊಂಬಂದು ಅಳವಡಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅದನ್ನ ಕರೆಕ್ಟ್ ಆಗಿ ಅಳವಡಿಕೆ ಮಾಡಿದ್ರ ಅಥವಾ ಅದರ ಕನೆಕ್ಷನ್ ವಿಚಾರದಲ್ಲಿ ಏನಾದ್ರು ಲೋಪದೋಷಗಳ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನ ತನಿಖೆಯಿಂದಷ್ಟೇ ಗೊತ್ತಾಗುತ್ತೆ ಯಾವ ಮಿಷನ್ ಅಳವಡಿಕೆ ಮಾಡೋ ಸಂದರ್ಭದಲ್ಲಿ ಏನಾದ್ರು ಲೋಪದೋಷಗಳಾಗಿದೆಯಾ, ತಪ್ಪಾಗಿ ಏನಾದ್ರು ಅಳವಡಿಕೆ ಮಾಡಿ ಅಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಹೆಚ್ಚಿನ ತನಿಖೆ ಆಗಬೇಕಾಗಿದೆ. ಸದ್ಯಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಯಿತು. ಅದಾದ ನಂತರ ದಟ್ಟವಾದ ಹೊಗೆ ಆವರಿಸಿಕೊಂಡು ಒಂದು ಭಯಭೀತಿಯಾದ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಅದೃಷ್ಟವಶಾತ್ ರೋಗಿಗಳೆಲ್ಲರೂ ಕೂಡ ಅಲ್ಲಿಂದ ಓಡೋಗಿದ್ದಾರೆ. ಕೆಲವರನ್ನ ಬೇರೆ ಕಟ್ಟಡಕ್ಕೆ ಕೂಡ ಶಿಫ್ಟ್ ಮಾಡಲಾಗಿದೆ. ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಥಳಕ್ಕೆ ಅಗ್ನಿಶಾಮಕ ದಳ, ಹೆಲ್ತ್ ಇನ್ಸ್ಪೆಕ್ಟರ್, ಸ್ಥಳೀಯ ಪೊಲೀಸರು ಬಂದು ಒಂದಿಷ್ಟು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ರೋಗಿಗಳನ್ನು ಕೂಡ ಬೇರೆ ವಾರ್ಡ್ಗೆ, ಅಂದ್ರೆ ಮೊದಲನೇ ಮಹಡಿ ಕಂಪ್ಲೀಟ್ ಆಗಿ ಏನೋ ಹೊಗೆ ಆವರಿಸಿಕೊಂಡು ಒಂದು ರೀತಿಯಾಗಿ ಅಪಾಯದ ಒಂದು ಮುನ್ಸೂಚನೆ ಕೊಡ್ತಾ ಇತ್ತು. ಅಲ್ಲಿಂದ ಎಲ್ಲರನ್ನೂ ಕೂಡ ಈಗ ನೆಲಮಹಡಿಗೆ ಮತ್ತೆ ಬೇರೆ ಮತ್ತೊಂದು ಕಟ್ಟಡದಿಂದ ಆ ಕಟ್ಟಡಕ್ಕೆ ಶಿಫ್ಟ್ ಮಾಡಿದ್ದಾರೆ. ಹಾಗಾಗಿ ಯಾವುದೇ ರೀತಿಯ ಒಂದು ಪ್ರಾಣಾಪಾಯ ಸಂಭವಿಸಿಲ್ಲ. ಬಹುಶಃ ಮತ್ತಷ್ಟು ಏನಾದರೂ ನಿರ್ಲಕ್ಷ್ಯ ವಹಿಸಿದ್ರೆ ಖಂಡಿತವಾಗಿ ಇದರಲ್ಲಿ ಒಂದು ದೊಡ್ಡ ಅಪಾಯ ಆಗುವಂತಹ ಚಾನ್ಸಸ್ ಇತ್ತು. ವಿದ್ಯಾ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ.